ಅವರು ಅವರು ಎಲ್ಲ ನಾವು ಕುಳಿತು ಮಾತನಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಅವ್ರು ಹೇಳಿದರು, ಬುದ್ಧಿ ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದರೆ ಏನು ಆರೋಗ್ಯ, ಏನಿಲ್ಲ, ಹೋಗಲೇಬೇಕಲ್ಲ, ಎಲ್ಲ ನೀವು ಹೋಗ್ಬೇಕು, ನಾನು ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಯಾರು ಇರೋಕ್ಕೆಲ್ಲ ಬಂದಿರೋದು, ನಾವು ಹೋಗೋಕ್ಕೆ ಬಂದಿರೋದು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಇವತ್ತು ಪರಮ ಪೂಜ್ಯರು ತಾವು ಯಾವುದತ್ತೂ ಇಷ್ಟು ವರ್ಷ ಇರಬೇಕು ಅನ್ನುವಂಥ ಅಪೇಕ್ಷೆ ಪಟ್ಟಂಥವರಲ್ಲ. ಆದರೆ ಪ್ರಕೃತಿ ಅವ್ರು ಚೆನ್ನಾಗಿಟ್ಟಿದ್ದರಿಂದ, ಒಳ್ಳೆ ಶಿಸ್ತುಬದ್ಧ ಆಚಾರಬದ್ಧ ಜೀವನವನ್ನು ಸಾಗಿಸಿದ್ರಿಂದ, ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ, ಕಾಯವನ್ನು ಕಷ್ಟಕ್ಕೆ ಒಳಗೆ ಮಾಡೋದ್ರಿಂದ ಪರಮ ಪೂಜ್ಯರಷ್ಟು ದೀರ್ಘವಾಗಿ ಇರೋದಕ್ಕೆ ಸಾಧ್ಯ ಆಯಿತು. ಅಷ್ಟು ದೀರ್ಘವಾಗಿ ಇದ್ದದ್ದಕ್ಕೂ ಸಾರ್ಥಕವಾಗಿ ದೀರ್ಘವಾದಂಥ ಕೊಡುಗೆಗಳನ್ನು ಸಮಾಜಕ್ಕೆ ಕೂಡ ಸಾರ್ಥಕ ಆಗಿರುವಂಥದ್ದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಪರಮ ಪೂಜ್ಯರ ಅಗಲಿಕೆ ಎನ್ನುವಂಥದ್ದು ಇವತ್ತು ನಾಡಿನ ತುಂಬ ಕಂಬನಿ ಮಿಡಿಯುವಂತಹ ವಾತಾವರಣ ಉಂಟಾಗಿರುವಂಥದ್ದು. ಮಕ್ಕಳಿಂದ ದೊಡ್ಡವರೆಗೆ ಎಲ್ಲರೂ ಕೂಡ ಇವತ್ತು ಕಣ್ಣೀರಿನ ಕಡಲಲ್ಲಿ ಮುಳುಗಿ ಹೋಗಿದ್ದರೂ ಕೂಡ ಅವರ ಸ್ಮರಣೆ ಅನ್ನುವಂಥದ್ದು ನಮಗೊಂದು ಶಕ್ತಿಯಾಗಿ ಯಾವತ್ತೂ ಕೂಡ ಕೈ ಹಿಡಿದು ಮುನ್ನಡೆಸಬೇಕಾಗ್ತದೆ. ನಾನು ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ, ಇವತ್ತು ಭಾಳಷ್ಟು ಸಮಯ ಆಗಿರುವಂಥದ್ದು. ನಾವೇನಾದರೂ ಇಷ್ಟೇ ಮಾತನಾಡ್ತಾ ಹೋದರೆ ಅವರ ಆಸೆ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲ ಹೊಟ್ಟೆ ತುಂಬಿಸ್ಬೇಕು ಮೊದಲು, ಯಾಕೆಂದರೆ ಮೊದಲು ಪ್ರಸಾದ ಮಾಡಿ ಅಂತ ಹೇಳ್ತಾ ಇದ್ರು ಅವರು. ಯಾವತ್ತೂ ಒಂದು ಮಂತ್ರ ಅಂದರೆ ಯಾರೇ ಬರಲಿ, ಎಲ್ಲೇ ಇರಲಿ, ಪ್ರಸಾದ ಮಾಡೋಗಿ ಅಂತೇಳಿ ನೀವೆಲ್ಲರಿಗೂ ಕೂಡ ಪ್ರಸಾದದ ಸಮಯ ಮೀರ್ತಾ ಇದೆ. ಆದ್ದರಿಂದ ಹೆಚ್ಚು ಈ ಮಾತುಗಳನ್ನು ಲಂಬಿಸುವಂಥದ್ದು ಅಗತ್ಯ ಇಲ್ಲ. ಒಟ್ಟಿನಲ್ಲಿ ಪರಮ ಪೂಜ್ಯರ ಕೃಪೆ ನನ್ನನ್ನು ಕೈ ಹಿಡಿದು ಮುನ್ನಡೆಸಬೇಕಾಗಿರುವಂಥದ್ದು. ಕರುಣಾಳು ಬಾಬೆಳಕೆ ಕೈ ಹಿಡಿದು ಮುನ್ನಡೆಸೇನೇನು ಅನ್ನುವಾಗೆ ಪೂಜ್ಯರ ಒಂದು ಅನುಗ್ರಹ ಕರುಣೆ ನನ್ನನ್ನು ಯಾವಾಗಲೂ ಕೈ ಹಿಡಿದು ಮುನ್ನಡೆಸಲಿ. ಅದಕ್ಕೆ ನೀವೆಲ್ಲರೂ ಕೂಡ ಅದರ ಜೊತೆಗೆ ಕೈ ಜೋಡಿಸುವಂಥ ಕೆಲಸವನ್ನು ನೀವೆಲ್ಲ ಯಾವತ್ತೂ ಮಾಡ್ಕೊಂಡು ಬಂದಿರುವಂತಹವರು. ನಮ್ಮ ಒಂದು ಶಕ್ತಿ ಅಂದರೆ ಪರಮ ಪೂಜ್ಯರು ನಿಮ್ಮನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಬೇರೆ ಸಂಪಾದನೆ ಮಾಡಿದ್ದಾರೆ ಅಂತಂದಕ್ಕಿಂತ ಕೂಡ ಭಕ್ತರ ಸಂಪಾದನೆ ಮಾಡಿಕೊಟ್ಟಿದ್ದಾರೆ, ಶಿಷ್ಯರ ಸಂಪಾದನೆ ಮಾಡಿಕೊಟ್ಟಿದ್ದಾರೆ, ಸಮಾಜವನ್ನು ಸಂಪಾದನೆ ಮಾಡಿಕೊಟ್ಟಿರುವಂತಹವರು. ನೀವೇ ಒಂದು ದೊಡ್ಡ ಶಕ್ತಿಯಾಗಿ ಈ ಮಠದ ಎಲ್ಲ ಚಟುವಟಿಕೆಗಳನ್ನು ಇದೇ ರೀತಿಯಲ್ಲಿ ಅವರ ಆ ಒಂದಕ್ಕೆ ಯಾವುದಕ್ಕೂ ಚ್ಯುತಿ ಬರದ ಹಾಗೆ, ಅಕ್ಕ ಮಹಾದೇವಿ ಹೇಳ್ತಾಳಲ್ಲ, ತಾಯಿ ನಿಮ್ಮ ಮಂಡೆಗೆ ಹೂವ ತರವೇನಲ್ಲದೆ ಹುಲ್ಲ ತಾರೇನು ಅನ್ನುವ ಹಾಗೆ ನಾವು ಅದನ್ನು ನಡೆಸಿಕೊಂಡು ಹೋಗುವಂತಹ ಸಂಕಲ್ಪವನ್ನು ತೊಡೋಣ. ಅವರ ಪಾದದಲ್ಲಿ ಆ ಸಂಕಲ್ಪವನ್ನು ಅರ್ಪಿಸೋಣ. ಅದನ್ನು ನಮ್ಮ ಶಿರಸ್ಸಿನಲ್ಲಿ ಧರಿಸಿ ಅದನ್ನು ಧಾರಣೆ ಮಾಡಿ ಅದನ್ನು ನಮ್ಮ ಬದುಕಿನಲ್ಲಿ, ನಮ್ಮ ಉಸಿರಿನಲ್ಲಿ ತಂದುಕೊಳ್ಳೋಣ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇವತ್ತು ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನಂತೂ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ರಜಾ ಅಲ್ಲ, ನಾವು ಭಾನುವಾರ ಮಾಡೋಣ ಅಂದ್ಕೊಂಡಿದ್ವಿ. ಇಲ್ಲ, ಭಾನುವಾರ ಮಾಡೋದು ಬೇಡ, ಗುರುವಾರನೇ ಮಾಡೋಣ, ಈ ದಿವಸನೇ ಮುಗಿಸೋಣ ಅಂತ ಅಂದಾಗ ಇಷ್ಟು ಸಂಖ್ಯೆಯಲ್ಲಿ ಪೂಜ್ಯರುಗಳು ಬಂದಿರುವಂತಹ ಅವರು, ಇಷ್ಟೊಂದು ಜನಸಾಗರವನ್ನು ಬಂದಿರುವಂಥದ್ದು ನೋಡಿದಾಗ ಪರಮ ಪೂಜ್ಯರು ನಿಮ್ಮೆಲ್ಲರಲ್ಲಿ ಇದ್ದಾರೆ, ಯಾವತ್ತೂ ಶಾಶ್ವತವಾಗಿದ್ದಾರೆ ಎನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಪರಮ ಪೂಜ್ಯರ ಕೃಪೆ, ಅವರ ಆಶೀರ್ವಾದ ಶ್ರೀರಕ್ಷೆಯಾಗಿ ನಮ್ಮಲ್ಲಿ ಯಾವತ್ತೂ ಇರಲಿ ಅಂತ ಹೇಳ್ತಾ, ಅವರ ಆದರ್ಶಗಳನ್ನು, ಅವರ ಕರ್ತವ್ಯಗಳನ್ನು ಏನು ಕೊಟ್ಟಿದ್ದಾರೆ ಅವನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ಕೊಂಡು ಹೋಗುವಂತಹ